ಹಾಯ್ ಎವ್ರಿವನ್, ಇವತ್ತಿನ ಮಿನಿ ಬ್ಲಾಗ್ ಏನಪ್ಪ ಅಂದರೆ ಫಂಕ್ಷನ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ದೀನಿ. ನನಗೆ ಓವರಾಗೆಲ್ಲ ಮೇಕಪ್ ಆಗೋಕ್ಕೆಲ್ಲ ಇಷ್ಟ ಇಲ್ಲ. ಅದಕ್ಕೆ ನೋಡಿ ಸಿಂಪಲ್ಲಾಗಿ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಿದ್ದೀನಿ. ನೋಡಿ ಇಲ್ಲಿ ಸ್ಟಿಕ್ಕರ್ಗೆ ಸ್ಟೋನ್ ಬಂದಿದೆ. ಸ್ಟೋನ್ ಬಂದಿರೋ ಸ್ಟಿಕ್ಕರ್ ಇಟ್ಟರೆ ಒಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕಾಣುತ್ತೆ ಅಷ್ಟೇನೆ. ಎಲ್ಲಾದರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ರೆಡಿ ಆಗಬೇಕಂದ್ರೆ ನನಗಂತೂ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ನನಗೊಬ್ಳು ಸ್ಪೆಷಲ್ ಬೇಬಿ ಇದ್ದಾಳೆ ಅಂತ. ಅವಳಿಗೂ ರೆಡಿ ಮಾಡಿಸ್ಬೇಕು, ಮತ್ತು ನನ್ನ ಚಿಕ್ಕ ಮಗಳಿಗೂ ರೆಡಿ ಮಾಡಿಸಿ ಆಮೇಲೆ ನಾನು ರೆಡಿ ಆಗಬೇಕು. ಇಷ್ಟೆಲ್ಲ ಕಷ್ಟಪಟ್ಟು ರೆಡಿ ಆದರೆ ಆಮೇಲೆ ನಮ್ಮ ಮನೆಯವ್ರದ್ದು ಒಂದೇ ಡೈಲಾಗು, ಇನ್ನೂ ಆಗಿಲ್ವಾ ಅಂತ. ನೋಡಿ ಇದು ನನ್ನ ಸಿಂಪಲ್ ಪೆಂಡೆಂಟು. ಯಾವುದನ್ನ ಸಣ್ಣ ಪುಟ್ಟ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಇದನ್ನೇ ಹಾಕ್ಕೊಂಡು ಹೋಗ್ತೀನಿ. ಈ ಪೆಂಡೆಂಟ್ದು ಓಲೆ ಇಲ್ಲ, ಹಾಗಾಗಿ ನಾನು ಹ್ಯಾಂಗಿಸೇ ಹಾಕ್ಕೊಂಡಿದ್ದೀನಿ. ನೋಡಿ ಈ ಸ್ಯಾರಿ ನನಗೆ ನಮ್ಮ ಆಂಟಿ ಕೊಡಿಸಿದ್ರು. 5-6 ವರ್ಷನೇ ಆಗಿದೆ. ಆವಾಗಿಂದ ಒಂದು 3 ಸರಿನೋ 4 ಸರಿನೋ ಯೂಸ್ ಮಾಡಿದ್ದೀನಿ ಅಷ್ಟೇನೆ. ಅದಕ್ಕೆ ಇವಾಗ ಹಾಕ್ಕೋಬೇಕಂತ ಹಾಕ್ಕೊಂಡಿದ್ದೀನಿ. ಸ್ಯಾರಿ ಬಾರ್ಡರು ತುಂಬಾ ಗ್ರ್ಯಾಂಡ್ ಆಗಿದೆ ನೋಡಿ, ಅದಕ್ಕೆ ಗ್ರ್ಯಾಂಡ್ ಲುಕ್ ಕಾಣ್ತಾ ಇದೆ. ನೋಡಿ ಸ್ಯಾರಿಗೆ ಮ್ಯಾಚಿಂಗ್ ಬಳೆ ಹಾಕ್ಕೊಂತ ಇದ್ದೀನಿ. ನೋಡಿ ಬಳೆ ಡಾರ್ಕ್ ಗ್ರೀನ್ ಇದೆ, ಸೀರೆ ಲೈಟ್ ಗ್ರೀನ್ ಇದೆ. ಸೆಂಟ್ರಲ್ಲಿ ನೋಡಿ ಗೋಲ್ಡನ್ ಕಲರ್ ಬಳೆ ಹಾಕಿದ್ದೀನಿ, ಬಾರ್ಡರ್ಗೆ ಮ್ಯಾಚ್ ಆಗುತ್ತೆ ಅಂತ. ಇಷ್ಟೆಲ್ಲ ರೆಡಿ ಆದಮೇಲೆ ಹೆಣ್ಮಕ್ಳಿಗೆ ಹೂವು ಇಲ್ಲ ಅಂದರೆ ಚೆನ್ನಾಗಿರುತ್ತೆ. ನೋಡಿ ಈ ಬ್ಲೌಸ್ಗೆಲ್ಲ ನಾನು ವರ್ಕ್ ಮಾಡಿಸಿಲ್ಲ, ಸಿಂಪಲ್ಲಾಗಿ ಲೇಸ್ ಕೊಟ್ಟಿದ್ದೀನಿ ಅಷ್ಟೇ. ನನಗೆ ಲೇಸ್ ಇಷ್ಟ ಆಗಲ್ಲ, ಅದಕ್ಕೆ ನಾನು ಯಾವುದಕ್ಕೂ ಹಾಕ್ಸಲ್ಲ. ಸೊ ನೋಡಿ ಇಷ್ಟೇನೆ ನನ್ನ ಸಿಂಪಲ್ ಲುಕ್ಕು. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.